ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶಾಲಿ. ಇವತ್ತು ಏನು ಸ್ಪೆಷಲ್ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನವಣೆನ ಬಳಸ್ಕೊಂಡು ಇಲ್ಲಿ ಇಡ್ಲಿ ಮಾಡ್ತಾಯಿದ್ದೀನಿ. ನಾನಿಲ್ಲಿ 2 ಕಪ್ಪಷ್ಟು ನವಣೆನ ತೊಗೊಂಡಿದ್ದೀನಿ. ಅದನ್ನು ಈಗ ನೆನೆಸೋಕೆ ಇಡ್ತಾ ಇದ್ದೀನಿ. ಇಲ್ಲಿ 3/4 ಕಪ್ಪಷ್ಟು ಉದ್ದಿನಬೇಳೆ ತೊಗೊತಾ ಇದ್ದೀನಿ. ಅದನ್ನು ಕೂಡ ಸಪ್ರೇಟಾಗಿ ನೆನೆಸ್ತಾ ಇದ್ದೀನಿ ನಾನು. ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ನಾನು ಮೆಂತ್ಯಕಾಳನ್ನ ಅದನ್ನು ಕೂಡ ನೆನೆಯೋಕೆ ಇಡ್ತಾ ಇದ್ದೀನಿ. ಉದ್ದಿನಬೇಳೆ ಜೊತೆಗೆ ನಾನು ನೆನೆಯೋಕೆ ಇಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು 3-4 ಸತಿ ಚೆನ್ನಾಗಿ ತೊಳಿಬೇಕು. 7 ಅವರ್ಸ್ ನೆನೆಯಬೇಕು. ಹೆಲ್ತಿಗಂತೂ ಭಾಳ ಒಳ್ಳೆಯದು ಅಂತಲೇ ಹೇಳ್ತೀನಿ. ಯಾರಿಗಾದರೂ ಶುಗರ್ ಇದ್ದರೆ ಶುಗರ್ ಕಂಟ್ರೋಲ್ ಆಗುತ್ತೆ, ಶುಗರೇ ರಿವರ್ಸ್ ಆಗುತ್ತೆ. ಅಷ್ಟು ಹೆಲ್ತಿ ಬೆನಿಫಿಟ್ಸ್ ಇದೆ. ಇದನ್ನು ರೆಗ್ಯುಲರಾಗಿ ಬಳಸ್ಬೋದು, ಚೆನ್ನಾಗಿರುತ್ತೆ. ಊಟಕ್ಕೆ ಈ ಥರ ದೋಸೆ, ಇಡ್ಲಿ, ಚಪಾತಿ ಅಥವಾ ಬಾತ್ಗಳನ್ನ ಮಾಡ್ಕೊಂಡು ಕೂಡ ತಿನ್ಬೋದು. ನಾನೀಗ ತೊಳೆದು ನೆನೆಯೋಕೆ ಇದ್ದೀನಿ. 7 ಗಂಟೆಗಳ ಕಾಲ ಈಗ ನೆನೆಸಿಟ್ಟಿದ್ದೆ. ನೋಡ್ತಾ ಇರ್ಬೋದು, ಈಗ ಕ್ಲೀನಾಗಿ ವಾಶ್ ಮಾಡಿರೋದ್ರಿಂದ ಇದೇನು ಕಲರ್ ಚೇಂಜ್ ಆಗಲ್ಲ, ಇದೇ ಥರ ಕಲರ್ ಇರುತ್ತೆ. ಈಗ ಇದನ್ನು ನೀರನ್ನ ಫಿಲ್ಟರ್ ಮಾಡಿಬಿಟ್ಟು ನಾವು ಇದನ್ನು ಇಡ್ಲಿ ಯಾವ ಥರ ಬ್ಯಾಟರ್ ರೆಡಿ ಮಾಡ್ತೀವೋ ಅದೇ ಥರ ನಾವು ಅದೇ ಹದಕ್ಕೆ ರೆಡಿ ಮಾಡ್ಕೋಬೇಕು. ನಾನೀಗ ನವಣೆನ ಫಸ್ಟು ರುಬ್ಕೊತಾ ಇದ್ದೀನಿ. ಇದನ್ನು ಫಸ್ಟು ಕಂಪ್ಲೀಟಾಗಿ ದಪ್ಪಕ್ಕೆ ರುಬ್ಕೊಂಬರಬೇಕು. ನಾವು ಇಡ್ಲಿಗೆ ಯಾವ ಥರ ರುಬ್ತೀವೋ ಅಕ್ಕಿನ ಅದೇ ಥರ. ನಾನಿಲ್ಲಿ ಯಾವುದೇ ರೀತಿ ಅಕ್ಕಿನ ಮಿಕ್ಸ್ ಮಾಡಿಲ್ಲ, ಬಟ್ ಕೆಲವರೊಬ್ಬರು ಅಕ್ಕಿ ಮಿಕ್ಸ್ ಮಾಡ್ತಾರೆ. ಇದನ್ನು ಬೌಲ್ಗೆ ಹಾಕೊತಾ ಇದ್ದೀನಿ. ಈಗ ಸೇಮ್ ಮೆಥಡಲ್ಲಿ ಉದ್ದಿನಬೇಳೆನೂ ಅಷ್ಟೇ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೆ. ಅದನ್ನು ಕೂಡ ಈಗ ಅದನ್ನು ತುಂಬ ನುಣ್ಣಗೆ ರುಬ್ಕೊಂಬರಬೇಕು. ಇದನ್ನು ರವೆ ಥರ ರುಬ್ಕೊಂಡಿದ್ರೂ ಓಕೆ, ಬಟ್ ಆದರೆ ಉದ್ದಿನಬೇಳೆ ಮೆಂತ್ಯಕಾಳಂತೂ ನುಣ್ಣಗೆ ರುಬ್ಕೋಬೇಕು ಸಣ್ಣದಾಗಿ. ಕೆಲವರೊಬ್ಬರು ಇದಕ್ಕೆ ಅವಲಕ್ಕಿನ ನೆನೆಸಿ ರುಬ್ಕೊಳಕ್ಕೆ ಹಾಕ್ತಾರೆ, ಬಟ್ ನಾನು ಅವಲಕ್ಕಿನ ಸೇರಿಸ್ಕೊಂಡಿಲ್ಲ. ಹಾಗೆಯೇ ನಾನು ಮೆಂತ್ಯಕಾಳು ಮತ್ತು ಉದ್ದಿನಬೇಳೆನ ಹಾಗೆಯೇ ನೋಡ್ತಾ ಇರ್ಬೋದು ಎಷ್ಟು ಸಣ್ಣದಾಗಿ ರುಬ್ಬಿಡ್ಕೊಬಂದಿದ್ದೀನಿ ಅಂತೇಳ್ಬಿಟ್ಟು. ಇದನ್ನು ಕೂಡ ಬೌಲಿಗೆ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಈ ಟೈಮಲ್ಲಿ ಸಾಲ್ಟನ್ನ ಹಾಕ್ತಾಯಿಲ್ಲ, ಬೆಳಗ್ಗೆನೇ ಹಾಕ್ತೀನಿ. ನನಗೆ ಮಿಕ್ಸ್ ಮಾಡಿಬಿಟ್ಟು ಇದು ಹುಳಿ ಬರೋಕ್ಕೆ ರಾತ್ರಿ ಇಡೀ ನೆನೆಸಿಡ್ತಾ ಇದ್ದೀನಿ. ಇಲ್ಲ ರಾತ್ರಿ ಇಡೀ ನೆನೆಸೋಕ್ಕೆ ಟೈಮ್ ಇಲ್ಲ ಅನ್ನೋರು 7 ಗಂಟೆಗಳ ಕಾಲ ನೆನೆಸಿಡ್ಬೋದು. ಇಡ್ಲಿ ಚೆನ್ನಾಗಿ ಬರುತ್ತೆ ಬ್ಯಾಟರ್. ಈಗ ನಾನು ಬೆಳಗ್ಗೆ ನೋಡ್ತಾ ಇರ್ಬೋದು, ಈಗ ಬೆಳಗ್ಗೆ ಇಡ್ಲಿ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೆ. ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಅಂದರೆ ಚೆನ್ನಾಗಿ ಆಗಿದೆ, ಒದಗಿದೆ ಈ ಹಿಟ್ಟು ಅಂತಲೇ ಹೇಳ್ಬೋದು. ನಾನು ಈ ಟೈಮಲ್ಲಿ ಇಲ್ಲಿ ಸ್ವಲ್ಪ ಸಾಲ್ಟನ್ನ ಸೇರಿಸ್ತಾ ಇದ್ದೀನಿ. 1/2 ಟೇಬಲ್ ಸ್ಪೂನು ಸಾಲ್ಟನ್ನ ಸೇರಿಸ್ತಾ ಇದ್ದೀನಿ. ಈ ಬ್ಯಾಟರಲ್ಲಿ ಮ್ಯಾಕ್ಸಿಮಮ್ 22 ಇಡ್ಲಿ ಹಾಕ್ಬೋದು ಅಷ್ಟೇ. ಈಗ ಮಿಕ್ಸ್ ಮಾಡಿಬಿಟ್ಟು ನೀರನ್ನ ಕುದಿಯೋಕೆ ಇಟ್ಕೊತಾ ಇದ್ದೀನಿ. ಇಡ್ಲಿ ಸಾಫ್ಟಾಗಿ ಬರೋಕ್ಕೋಸ್ಕರ ನಾನಿಲ್ಲಿ 1/2 ಟೇಬಲ್ ಸ್ಪೂನಷ್ಟು ಈನೋನ ಬಳಸ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ ಬರುತ್ತೆ. ಈಗ ಮಾಮೂಲಿ ಥರನೇ ಎಣ್ಣೆ ಹಾಕಿಬಿಟ್ಟು ತಳಕ್ಕೆ ಅದ್ರ ಮೇಲೆ ಇಡ್ಲಿ ಎಲ್ಲದಕ್ಕೂ ತಳಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ದಿನಕ್ಕೆ 1 ಟೈಮ್ ಆದ್ರೂ ಮಿಲೆಟ್ಸ್ನ ಬಳಸಿ, ಯಾವ ರೂಪದಲ್ಲಾದರೂ ಬಳಸಿ, ನಿಮಗೆ ಏನು ಇಷ್ಟ ಆಗುತ್ತೋ ಆ ಥರ ತಿಂಡಿಗೆ ಅಥವಾ ಊಟಕ್ಕೆ ಅಥವಾ ಮಧ್ಯಾಹ್ನದ ಊಟಕ್ಕೆ ಏನಕ್ಕಾದ್ರೂ 1 ಟೈಮ್ ಆದರೂ ಸಿರಿಧಾನ್ಯಗಳನ್ನ ಬಳಸಿ ಅಂತ ಹೇಳ್ತೀನಿ. ಈಗ ಇಡ್ಲಿ ಬ್ಯಾಟರ್ನ ಹಾಕ್ಕೊತಾ ಇದ್ದೀನಿ. ನಾನು ಪೂರ್ತಿ ಕಂಪ್ಲೀಟ್ ಹಾಕ್ತಾಯಿಲ್ಲ, ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಫುಲ್ಲು 3/4 ಭಾಗ ಆದಷ್ಟು ಇಡ್ಲಿನ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಅದನ್ನು ಬೆಂದ ಮೇಲೆ ಅದು ಉಬ್ಬುತ್ತೆ. ಸೊ ಹಾಗಾಗಿ ಈಗ ಇದೇ ಥರ ಎಲ್ಲದನ್ನು ಫಿಲಪ್ ಮಾಡ್ಕೊತೀನಿ. ನಾವು ಯಾವಾಗಲೂ ಒಂದೇ ಥರ ಇಡ್ಲಿ ಮಾಡ್ತೀವಲ್ಲ, ಇದೊಂಥರ ಡಿಫ್ರೆಂಟಾಗಿರಲಿ ಅಂತ ಹೇಳ್ಬಿಟ್ಟು ಈ ಥರ ಇಡ್ಲಿ ಮಾಡಿದ್ದೀನಿ. ಈಗ ನೀರು ಕುದೀತಾ ಇದೆ, ಎಲ್ಲದನ್ನು ಫಿಲಪ್ ಮಾಡಿ ಇಟ್ಟಿದ್ದೀನಿ. ಈಗ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ಥರ ಇಟ್ಬಿಟ್ಟು 15 ಮಿನಿಟ್ಸು ಇಡ್ಲಿನ ಬೇಯಿಸಬೇಕು ಮೀಡಿಯಮ್ ಫ್ಲೇಮಲ್ಲಿ. ನಾನು ಪಕ್ಕದಲ್ಲಿ ಹಾಗೆ ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, 1.5 ಟೇಬಲ್ ಸ್ಪೂನಷ್ಟು ಕಡಲೆ, 8 ಒಣಮೆಣ್ಸಿನ್ಕಾಯಿನ ಹಾಕಿ ಚೆನ್ನಾಗಿ ಹುರಿತಾ ಇದ್ದೀನಿ. ಇದು ಸಾಂಬಾರು ಜೊತೆನೂ ಚೆನ್ನಾಗಿರುತ್ತೆ, ಚಟ್ನಿ ಜೊತೆನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಚಟ್ನಿ ಮಾಡ್ತಾಯಿದ್ದೀನಿ. ಈಗ 4 ಎಸ್ಲು ಬೆಳ್ಳುಳ್ಳಿ ಮತ್ತು 4 ಎಲೆ ಕರಿಬೇವನ್ನ ಸೇರಿಸ್ಕೊತಾ ಇದ್ದೀನಿ. ಈಗ ಕಡಲೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಎಣ್ಣೆ ಜೊತೆ. ನಾನೀಗ 1 ಕಪ್ಪಷ್ಟು ಕಾಯಿ ತುರಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಜಾಡಿಗೆ ಹಾಕ್ಕೊತಾ ಇದ್ದೀನಿ. ಹುರಿದಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. 1 ಚಿಟಿಕೆಯಷ್ಟು ಹುಣಸೆಹಣ್ಣನ್ನು ರುಚಿಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಫಸ್ಟು ನೀರು ಹಾಕ್ತಾನೆ ಹಂಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತರಿಯಾಗಿ. ಈಗ ನೋಡ್ತಾ ಇರ್ಬೋದು
1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕ್ಬಿಟ್ಟು ಈಗ ಮೀಡಿಯಮ್ ಸೈಜಲ್ಲಿ ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ನೋಡ್ತಾ ಇರ್ಬೋದು. ಈಗ ಚಟ್ನಿ ರೆಡಿಯಾಗಿದೆ. ಇದಕ್ಕೆ ಒಗ್ಗರಣೆ ಮಾಡೋಣ. ಈ ಕಡೆ ಇಡ್ಲಿ ಕೂಡ ಬೆಂದಿದೆ. ಇದಕ್ಕೆ ಎಣ್ಣೆ ಹಾಕಿಬಿಟ್ಟು 1 ಟೇಬಲ್ ಸ್ಪೂನು ನಾನಿಲ್ಲಿ ಚಿಟಿಕೆಯಷ್ಟು ಸಾಸಿವೆ, ಸ್ವಲ್ಪ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಸಿಂಪಲಾಗಿ ಹಾಕ್ತಾಯಿದ್ದೀನಿ. ಒಣಮೆಣ್ಸಿಕಾಯಿನ ಹಾಕಿದ್ರಿಂದ ಅದಕ್ಕೆ ಸೇರಿಸ್ಕೊಂಡಿಲ್ಲ. ಈಗ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಗಮ್ ಅಂತ ಫ್ಲೇವರ್ ಬರ್ತಾಯಿದೆ. ಬೇಕಿದ್ದರೆ ನೀರು ಆ್ಯಡ್ ಮಾಡ್ಕೊಬೋದು, ಚೆನ್ನಾಗಿರುತ್ತೆ ತೆಳುವಿಗೆ. ಈಗ ಇಡ್ಲಿ ರೆಡಿಯಾಗಿದೆ. ಎಷ್ಟು ಸ್ಮೂತಾಗಿ ಬಂದಿದೆ ಅಂದರೆ ತುಂಬಾ ಸ್ಮೂತಾಗಿ ಬಂದಿದೆ. ಕಲರ್ ಕೂಡ ಅಷ್ಟೇ ಇದು ಚೇಂಜ್ ಆಗಿರಲ್ಲ, ಯಾಕಂದರೆ ನವಣೆ ಇದೇ ಕಲರ್ ಇರೋದ್ರಿಂದ ತುಂಬ ಸ್ಮೂತಾಗಿ ಬಂದಿದೆ. ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಇಡ್ಲಿ ಬರ್ತಾಯಿದೆ ಅಂತ ಹೇಳ್ಬಿಟ್ಟು. ತಿನ್ನೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈನೋ ಹಾಕಿರೋದ್ರಿಂದ ಸ್ಮೂತ್ ಆಗುತ್ತೆ ಅಂತಲೇ ಅದೇ ಪರ್ಪಸ್ಸಿಗೋಸ್ಕರ ಈನೋ ಬಳಸ್ತಾ ಇದ್ದಿದ್ದು. ಈಗ ಪರ್ಫೆಕ್ಟಾಗಿ ಇಡ್ಲಿ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿದೆ. ಇದಕ್ಕೆ ಸರ್ವಿಂಗ್ ಪ್ಲೇಟ್ಗೆ ನಾನು ಬಡಿಸ್ಕೊತಾ ಇದ್ದೀನಿ. ಕಾಯಿ ಚಟ್ನಿ ರೆಸಿಪಿನ ತುಂಬ ಸಲ ತೋರಿಸಿದ್ದೀನಿ, ಅದಕ್ಕೆ ನಾನು ಅದನ್ನು ತೋರಿಸ್ಲಿಲ್ಲ. ಕೆಂಪು ಚಟ್ನಿ ರೆಸಿಪಿ ಮಾತ್ರನೇ ನಾನು ತೋರಿಸಿದ್ದೀನಿ. ನೋಡ್ತಾ ಇದ್ದೀರಾ ಇಡ್ಲಿ, ಸ್ಪೆಷಲ್ ಇಡ್ಲಿ ಹೇಗಿದೆ ಅಂತೇಳಿ. ಎಷ್ಟು ಸ್ಪಾಂಜಿಯಾಗಿದೆ ನೋಡ್ಬೋದು. ತಿನ್ನೋಕ್ಕೂ ಭಾಳ ಅಷ್ಟೇ ರುಚಿಯಾಗಿರುತ್ತೆ. ಬಟ್ ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಳ್ಳಿ. ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಹೇಗಿತ್ತು ನವಣೆ ರೆಸಿಪಿ ಅಂತಲೇ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಯಾರಾದರೂ ರೆಸಿಪಿ ಟ್ರೈ ಮಾಡಿದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ನಿಮಗೆ ಯಾವುದಾದ್ರೂ ವಿಡಿಯೋ ರೆಸಿಪಿ ಬೇಕಿದ್ದಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.